ಪರಶುರಾಮ್ ಚಲವಾದಿ ನಿಗೂಢ ಸಾವಿನ ರಹಸ್ಯ ಬಯಲಿಗೆ ತರುವಂತೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ. ವೀಕ್ಷಕರೇ, ಇಂದು ಅಫಜಲ್ಪುರ ಪಟ್ಟಣದಲ್ಲಿ ತಹಶೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾದಗಿರಿ ಜಿಲ್ಲೆಯ ನಗರದ PSI ಪರಶುರಾಮ್ ಚಲವಾದಿ ಅವರ ನಿಗೂಢ ಸಾವಿನ ರಹಸ್ಯ ಬಯಲಿಗೆ ತರುವಂತೆ ಕರ್ನಾಟಕ ರಾಜ್ಯದ ದಲಿತ ಸಂಘರ್ಷ ಸಮಿತಿಯಿಂದ ತಾಲೂಕಿನ ಬಸವೇಶ್ವರ ವೃತ್ತದಿಂದ ಹೊರಟ ಪ್ರತಿಭಟನೆ ತಾಲೂಕಿನ ದಂಡಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಸಂಘಟನೆ ಜಿಲ್ಲಾ ಸಂಚಾಲಕರಾದ ಮಾಂತೇಶ್ ಬಡದಾಳ್, ಯಾದಗಿರಿ ನಗರದ PSI ಪರಶುರಾಮ್ ಚಲವಾದಿ ಅವರು ಆಗಸ್ಟ್ 2ರಂದು ನಿಗೂಢವಾಗಿ ಸಾವನ್ನಪ್ಪಿದ್ದು ಇಡೀ ರಾಜ್ಯದ ದಲಿತ ಸಮಾಜಕ್ಕೆ ನೋವು ಉಂಟು ಮಾಡಿದೆ. ಇದಕ್ಕೆ ಕಾರಣರಾದ ಸ್ಥಳೀಯ ಶಾಸಕರಾದ ಚನ್ನರೆಡ್ಡಿ ಪಾಟೀಲ್ ಮತ್ತು ಅವರ ಸುಪುತ್ರರ ಕೈವಾಡ ಇದೆ ಎಂದು ಮೇಲ್ನೋಟಕ್ಕೆ ಕಾಣಿಸುತ್ತಿದೆ. ಯಾಕಂದ್ರೆ PSI ಅವರ ಧರ್ಮಪತ್ನಿಯಾದ ಶ್ವೇತಾ ಹೇಳಿರುವ ಮಾತು, ಶಾಸಕ ಈ ಹಿಂದೆ ನನ್ನ ಗಂಡನಿಗೆ 30 ಲಕ್ಷ ರೂಪಾಯಿ ಕೊಡಬೇಕು, ಇಲ್ಲದಿದ್ದರೆ ನಿನಗೆ ವರ್ಗಾವಣೆ ಮಾಡುತ್ತೀನಿ ಎಂದು ಆಗಾಗ ನನ್ನ ಗಂಡನಿಗೆ ಹೇಳುತ್ತಿದ್ದರು. ನಾವು ಬಡ ಕುಟುಂಬದಿಂದ ಬಂದವರು, ಒಬ್ಬ ದಲಿತ PSI ಅಷ್ಟೊಂದು ಹಣ ಕೊಡಲು ಎಲ್ಲಿಂದ ತರಬೇಕು ಎಂದು ಮಾನಸಿಕವಾಗಿ ಅವಘಡಗೊಂಡು ಖಿನ್ನತೆಗೆ ಒಳಗಾಗಿ ಮೃತಪಟ್ಟಿದ್ದಾರೆ ಎಂದು ಹೇಳಿದರು. ಮೃತ ಪರಶುರಾಮ್ ಚಲವಾದಿ ಅವರು ಸಾವಿಗೆ ಕಾರಣರಾದ ಅಲ್ಲಿನ ಶಾಸಕರಿಗೂ ಮತ್ತು ಅವರ ಪುತ್ರರಿಗೂ ಗಡೀಪಾರ ಮಾಡಬೇಕು. ಮೃತ ಪರಶುರಾಮ್ ಚಲವಾದಿ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕು. ಕರ್ನಾಟಕ ರಾಜ್ಯದ ಎಲ್ಲಾ ಪೊಲೀಸರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಮತ್ತು ಲಂಚ ಕೇಳುವುದು ನಿಲ್ಲಬೇಕು ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ಶ್ರೀ ಮಾಂತೇಶ್ ಬಡದಾಳ್, ರಾಜು ಆರೇಕರ್, ಭೀಮರಾವ್ ಯಲ್ಗೌರ್, ಮಲ್ಲಪ್ಪ ಮ್ಯಾಕೇರಿ, ರವಿ ಗೌರ್, ಯಲ್ಲಪ್ಪ ಗ್ಯಾನ್ಗೋಳ್ ಸೇರಿದಂತೆ ಅನೇಕ ದಲಿತ ಮುಖಂಡರು ಉಪಸ್ಥಿತರಿದ್ದರು. ಆದರೆ ಪರಶುರಾಮ್ ಅಂತಕ್ಕಂಥ ಒಬ್ಬ ದಲಿತ ಸಮಾಜದ PSI ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಅವರಿಗೆ 30 ಲಕ್ಷ ರೂಪಾಯಿ ಕೊಡಬೇಕು ಅಂತಕ್ಕಂಥ ಅಲ್ಲಿಯ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಚನ್ನಾರೆಡ್ಡಿ ಪಾಟೀಲ್ ಅವರು ಒತ್ತಡ ಹೇರ್ತಿದ್ದಾರೆ. ರಾಜ್ಯದಲ್ಲಿ ನಾನು ಕೇಳ್ಕೊತಾ ಇದ್ದೇನೆ, ಇವತ್ತು ಪ್ರತಿ ತಾಲೂಕಿನಲ್ಲಿ ಇದೇ ವ್ಯವಸ್ಥೆ ತುಂಬ ಹಿಡಿತಾ ಇದೆ ಬಂಧುಗಳೇ. ಇವತ್ತು ನೌಕರಿ ಮಾಡ್ತಕ್ಕಂಥ ದಲಿತ ಎಲ್ಲ ನೌಕರಿ ಇವತ್ತು ಅನ್ಯಾಯವಾಗ್ತಿದೆ. ಆ ಒಂದು ಖಂಡಿಸಿ ಇವತ್ತು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೇವೆ. ಸರ್ಕಾರ ಇವತ್ತು ದಲಿತ ವಿರೋಧಿಯಾಗಿದೆ. ಇವತ್ತಿನ ದಿವಸ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ವ್ಯಕ್ತಿ ಪರಶುರಾಮನನ್ನ 30 ಲಕ್ಷ ರೂಪಾಯಿಯನ್ನ ಬೇಡಿಕೆ ಇಟ್ಟು ಆ ಒಂದು ಖುನ್ನತೆಗೊಳಗಾಗಿ ಮತ್ತು ಅವರು ಆತ್ಮಹತ್ಯೆ ಅಂತಕ್ಕಂಥ ಕೆಲವೊಂದು ಕಿಡಿಗೇಡಿಗಳು ಮತ್ತು ಹೋಗ್ತಾರೆ. ಇದು ಆತ್ಮಹತ್ಯೆ ಅಲ್ಲ, ಇದು ಅವರಿಗೆ ಆಗಿರ್ತಕ್ಕಂಥ ಆಘಾತವನ್ನ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ PSI 30 ಲಕ್ಷ ರೂಪಾಯಿ ಎಲ್ಲಿಂದ ತರಬೇಕಂತಕ್ಕಂಥ ಖುನ್ನತೆ ಒಳಗಾಗಿ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮತ್ತು ಬಂಧುಗಳೇ, ಇದಕ್ಕೆ ನೇರ ಹೊಣೆಗಾರರಾಗಿರ್ತಕ್ಕಂಥ ಅಲ್ಲಿನ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಚನ್ನಾರೆಡ್ಡಿ ಪಾಟೀಲ್ ಮತ್ತು ಅವರ ಪುತ್ರರಾಗಿರ್ತಕ್ಕಂಥ ಪಂಬರಗೌಡ ಪಾಟೀಲ್ ಅಂತಕ್ಕಂಥದ್ದನ್ನ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘಟನೆ ನೇರವಾಗಿ ಆರೋಪ ಮಾಡ್ತೇವೆ. ಬಂಧುಗಳೇ, ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ನಮ್ಮದೇ ಆಗಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥದ್ದು ಇವತ್ತು ಬಂಡೆ ಹೊಡ್ತಾ ಇದೆ. ಆದರೆ ನಮ್ಮವ್ರಿಗೆ ನ್ಯಾಯ ಇಲ್ಲ, ದಲಿತರ ಪರ ವಿರೋಧಿಯಾಗಿದೆ ಇವತ್ತಿನ ಸರ್ಕಾರ. ಆ ಉದ್ದೇಶಕ್ಕಾಗಿ ಆ ಮರದ ದಲಿತ ಪರಶುರಾಮನ ಕೊನೆಯ ಕಾರಣೀಕರ್ತರಾಗಿರ್ತಕ್ಕಂಥ ಅಲ್ಲಿಯ ಶಾಸಕರಿಗೂ ಮತ್ತು ಅವ್ರ ಪುತ್ರ ಗಡೀಪಾರ ಮಾಡಬೇಕು ಮತ್ತು ಅವ್ರ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕಂತಕ್ಕಂಥದ್ದು ಕರ್ನಾಟಕ ರಾಜ್ಯ ದಲಿತ ಒತ್ತಾಯಿಸ್ತದೆ. ಈ ಒಂದು ಕಾರಣಕ್ಕಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಭೀಮರಾವ್ ಸರ್ ಒಂದೆರಡು ಮಾತಾಡಬೇಕಂತ ಕೇಳ್ಕೊತಾ ಇದ್ದೇನೆ. ಬಂಧುಗಳೇ, ನಮ್ಮೆಲ್ಲರಿಗೂ ಕ್ರಾಂತಿಕಾರಿ ಜಯ ಭೀಮ್. ಇವತ್ತಿನ ಈ ಘಟನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾಳ ಪ್ರಮುಖ. ಯಾಕಂದರೆ ಒಂದು ದಲಿತ ಕುಟುಂಬದಲ್ಲಿ ಅತ್ಯುನ್ನತ ಹುದ್ದೆಗೆ ಹೋಗಿ ಅವರು ಆತ್ಮಹತ್ಯೆ ಮಾಡುವಂಥ ವ್ಯವಸ್ಥೆ ಸೃಷ್ಟಿಯಾಗ್ಯದಲ್ಲ, ಅದನ್ನು ಖಂಡನೀಯ ವಿಷಯ. ಹೀಗಾಗಿ ಏನು ಪರಶುರಾಮ್ ಚಲವಾದಿ ಸರ್ ಅವರು ಇದೇ ನಮ್ಮ ಅಫಜಲ್ಪುರ ತಾಲೂಕಿನ ದೇವಲಗಡಗಪುರದಲ್ಲಿ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ. ಅವರ ನಡೆ ಕಂಡಾಗ, ಅವರ ವ್ಯಕ್ತಿತ್ವ ಕಂಡಾಗ ದಕ್ಷ ಅಧಿಕಾರಿಯಾಗಿದ್ದರು. ಇತ್ತೀಚೆಗೆ ಯಾದಗಿರಿ ಜಿಲ್ಲೆಯ ನಗರ ಠಾಣೆ ಪೊಲೀಸರಾಗಿ ಇವತ್ತಿನ ದಿವಸ ಅಲ್ಲಿ ವರ್ಗ ಆಗಿದ್ದರು. ಆದರೆ ಅಲ್ಲಿ ಸ್ಥಳೀಯ ಶಾಸಕರಾದ ಚನ್ನಾರೆಡ್ಡಿ ಮತ್ತು ಅವರ ಪುತ್ರ ಪಂಪನಗೌಡ ಅವರಿಗೆ ಏನಂದ್ರಪ್ಪ ಅಂದ್ರೆ, ನಿನಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಇಲ್ಲಾಂದ್ರೆ 30 ಲಕ್ಷ ಕೊಡು. ಎಲ್ಲಿಂದ ಕೊಡಬೇಕ್ರಿ? ಇದೇ ಒಬ್ಬ ಅಧಿಕಾರಿದಲ್ಲ, ಇಡೀ ಕರ್ನಾಟಕ ರಾಜ್ಯದಾಗ ಎಲ್ಲ ತಾಲೂಕಿನ ಉನ್ನತ ಹುದ್ದೆ ಅಧಿಕಾರಿಗಳಿಗೆ ಹರಾಸ್ಮೆಂಟ್ ಅದ. ಯಾವುದೇ ಸರ್ಕಾರ ಅಲ್ಲಿ, ಅದು BJP ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಈ ಒಂದು ವ್ಯವಸ್ಥೆ ಹೋಗಬೇಕು. ಬಡ ಮಕ್ಕಳು ಅಂತ ಉನ್ನತ ಹುದ್ದೆದಾಗಿರ್ಲಿಕ್ಕಾಗಲ್ಲ. ಮುಂದಿನ ದಿನ ನಮ್ಮ ಮಕ್ಕಳಿಗೂ ಅಂಥ ಒಂದು ಸ್ಥಿತಿ ಬರ್ಬೋದು. ಆ ಕಾರಣಕ್ಕಾಗಿ ಮಾನ್ಯ ಕರ್ನಾಟಕ ರಾಜ್ಯದ ಹಿಂದಿನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯಜಿಯವರು, ಯಾಕಂದರೆ ದಲಿತ ಪರ, ಹಿಂದುಳಿದ ಪರ ಮತ್ತು ಅಹಿಂದ ಪರ ಅಂತ ನಿಂತ್ಕೊಂಡು ಮಾತಾಡ್ತಾರೆ. ಆದರೆ ಈ ಕೂಡಲೇ ಆ ಶಾಸಕರನ್ನ ತರಾಟೆಗೆ ತಗೊಂಡು ಅವ್ರ ಸದಸ್ಯತ್ವನ ರದ್ದು ಮಾಡಿ ಅವ್ರಿಗೆ ಜೈಲಿಗೆ ಕಟ್ಟಬೇಕು, ಅವ್ರ ಮಗನಿಗೆ ಮತ್ತು ಅವನಿಗೂ ಕೂಡ ಜೈಲಿಗೆ ಕಟ್ಟಬೇಕು. ಇಂಥ ವ್ಯವಸ್ಥೆ ಎಲ್ಲಿ ನಡಿಬಾರ್ದು.
ಯಾಕಂದ್ರೆ ಆ ದಲಿತರ ಅಂದ್ರೆ ಕೀಳು ಮಾಡದಂಗೆ ಕೊಡೋಕ್ಕಂಥ ವ್ಯವಸ್ಥೆ ಅದ. ಒಬ್ಬ PSI ಇಟ್ಕೊಲ್ಲ ನಿನಗ, ಇಂಥವ್ನಿಗೆ ಇಟ್ಕೊಂಡ್ರೆ ನನಗೆ ಅವಮಾನ ಅನಿಸ್ತದೆ ಅಂತ ಮನಸ್ಸಿನಲ್ಲಿ ಅವ್ನು ಬಂದು ನಿಂತಿರ್ಬೇಕು. ಆ ಕಾರಣಕ್ಕಾಗಿ ಅವ್ರ ಕೈ ಅಟ್ರಾಸಿಟಿ ಕೇಸ್ ಹಾಕಬೇಕು, ಅವ್ರ ಕುಟುಂಬಕ್ಕೆ ಪರಿಹಾರ ಸಿಗಬೇಕು, ಸರ್ಕಾರಿ ನೌಕರಿ ಸಿಗಬೇಕು. ಸುಮಾರು ಅವರಿಗೆ 50 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ರಾಜ್ಯ ಸರ್ಕಾರ. ಇಂಥ ಒಂದು ನಿರ್ಣಯ ಇಟ್ಕೊಂಡು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮತ್ತು ಎಲ್ಲ ದಲಿತ ಪರ ಮಿತ್ರರು ಕೂಡ ಇವತ್ತಿನ ದಿನ ನಾವು ಆಗ್ರಹ ಮಾಡ್ತೀವಿ. ಯಾಕಂದ್ರೆ ಮುಂದಿನ ದಿನಮಾನದಲ್ಲಿ ಈ ರಾಜ್ಯದಲ್ಲಿ ಏನು ದುರಾಡಳಿತ ನಡೀತಾ ಇದೆ ಇದು ಕೊನೆ ಆಗಬೇಕು. ಬಡ್ರ ಮಕ್ಕಳು ಬೆಳಿಬೇಕಂತೇಳಿ ಒಬ್ಬ ಫಿಲಿಂ ಸ್ಟಾರ್ ಹೇಳ್ತಾನೆ. ಇವತ್ತು ಕೂಡ ಅಲ್ಲಿ ಅವರಿಗೆ ಜಾತಿವಾದಿ ಮಾಡ್ತಾರೆ. ಯಾರೋ ಡಾಲಿ ಅವ್ರಿಗೆ ಕೂಡ ಜಾತಿವಾದಿ ಮಾಡ್ಯಾರ ಒಂದು ಫಿಲಿಂ ಇಂಡಸ್ಟ್ರಿದಾಗ ಕೂಡ. ಬಡ್ರ ಮಕ್ಕಳು ಬೆಳಿಬಾರ್ದಾ, ಉನ್ನತ ಹುದ್ದೆದಾಗಿರಬಾರ್ದಾ, ಆದರೆ ರಾಜಕೀಯ ಅವರಿಗೆ ಬಲಿ ಆಗ್ತಾ ಇದ್ದಾರೆ. ಈ ಕಾರಣ ಕೂಡಲೇ ಚೆನ್ನಾರೆಡ್ಡಿಯನ್ನ ಜೈಲಿಗಟ್ಟಿ ಅವನಿಗೆ ಕಠಿಣ ಶಿಕ್ಷೆ. ಇದು ರಾಜ್ಯ ಸರ್ಕಾರದ ಹೊಣೆ ಆಗ್ತದ. ಇದು ಮಾನ್ಯ ತಹಸೀಲ್ದಾರ್ ಮುಖಾಂತರ ಇವತ್ತು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಇನ್ನೂ ಅನೇಕ ನಮ್ಮ ಹಿರಿಯರು ಮಾತಾಡೋದಿರ. ಹೀಗಾಗಿ ನಾವು ಏನಪ್ಪಾ ಅಂತಂದ್ರೆ ಅವರಿಗೆ ಒಂದು ವೇಳೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಏನು ಇವತ್ತಿನ ದಿನ ಸರ್ಕಾರ ಪೆಚೆ ಹಚ್ಚೋದ ಕೆಲಸ ಮಾಡ್ತಾ ಇದೆ. ಆಕಸ್ಮಿಕ ಸಾವು ಅಂತ ಹೇಳ್ತಾ ಇದ್ದಾರೆ. ಅಲ್ಲ 30 ಲಕ್ಷ ಎಲ್ಲಿಂದ ಬರ್ತಾವ್ರಿ? ಯಾರ ಮನೆ ಹೊಡಿಬೇಕಾ? ಏನು ಕಳ್ತನ ಮಾಡ್ಬೇಕು ಅಧಿಕಾರಿಯಾಗಿ ಅವನು? ಇಂಥ ಒಂದು ವ್ಯವಸ್ಥೆ ಇದ್ದಾಗ ಅವರು ಮಾನಸಿಕ ಖಿನ್ನತೆಗೊಳಗಾಗಿ ಇವತ್ತಿನ ದಿವಸ ಅವರು ಅಸುನಿಗಿದ್ದಾರ. ಅದಕ್ಕೆ ಕಾರಣ ನೇರವಾದ ಚೆನ್ನಾರೆಡ್ಡಿ ಮತ್ತು ಅವರ ಪುತ್ರರಾಗಿರ್ತ. ಈ ಕೂಡಲೇ ಅವರಿಗೆ ಹೊಂದಿಸಿ ಮೊನ್ನೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳದೆ ಇದ್ರೆ ಮುಂದಿನ ದಿನಮಾನದಲ್ಲಿ ಕಲಬುರಗಿಯಲ್ಲಿ ಬೃಹತ್ ಮಟ್ಟದ ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳಿ ನಮಗೆ ಎಚ್ಚರಿಕೆ ನೀಡುತ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ ತಹಸೀಲ್ದಾರ್ ಸಾಹೇಬರ ಮನವಿಯನ್ನ ಮಾಡಿಕೊಂಡು ಈಗಾಗಲೇ ಎಲ್ಲ ನಮ್ಮ ಒಂದು ಪದಾಧಿಕಾರಿಗಳು ಎಲ್ಲ ನಮ್ಮ ಜನ ಮಾತನಾಡಿದ್ದಾರೆ. ಅದಕ್ಕೆ ನಾವು ಒಟ್ಟಾರೆ ಹೇಳಬೇಕಾದ್ರೆ ಆ ವ್ಯಕ್ತಿಗೆ ನ್ಯಾಯ ಕೊಟ್ಟುವುದಾದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ದಲಿತರಿಗೆ ಒಂದು ನ್ಯಾಯ ಸಿಕ್ಕಿದೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ಇಂಥ ಒಂದು ಅವಕಾಶ ನೀಡುವಂಥ ಸಂಘಟಕರಿಗೆ ನಂಬಿಸಿ ನಾನು ಮಾತು